ಎಸ್, ಸೆಕೆಂಡ್ ಕ್ವಾಲಿಫೈಯರ್ ಮ್ಯಾಚ್ ಗುಜರಾತ್ ಟೈಟನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಅವರು ಇವತ್ತು ಆಡ್ತಾ ಇದ್ದಾರೆ. ಮುಲ್ಲಾನ್ಪುರ್ ನ್ಯೂ ಚಂಡೀಗಢ್ ನಲ್ಲಿ ಮ್ಯಾಚ್ ಇದೆ. ಪಿಚ್ ರಿಪೋರ್ಟ್ ನ ನೋಡೋದಾದ್ರೆ ಫಾಸ್ಟ್ ಅಂಡ್ ಬೌನ್ಸಿ ಪಿಚ್ ಇದೆ. ಫಾಸ್ಟ್ ಬೌಲರ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಪಿಚ್. ಹಾಗೆ ಸ್ಪಿನ್ ಮತ್ತು ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ಎವರೇಜ್ ಪಿಚ್, ಅಷ್ಟೊಂದು ಹೆಲ್ಪ್ ಮಾಡೋದಿಲ್ಲ. ಹಾಗೆ ಇದು ಜಸ್ಟ್ ಮ್ಯಾಚ್ ಅಲ್ಲ, ಮಹಾ ಸಂಗ್ರಾಮ ಅಂತಾನೆ ಹೇಳ್ಬೋದು. ಕಾರಣ ದಿಸ್ ಮ್ಯಾಚ್ ಈಸ್ ಆಲ್ ಅಬೌಟ್ ಬೆಸ್ಟ್ ವರ್ಸಸ್ ಬೆಸ್ಟ್. ಗುಜರಾತ್ ಟೈಟನ್ಸ್ ಅವರ ಬ್ಯಾಟಿಂಗ್ ಲೈನಪ್ ಅನ್ನ ನೋಡೋದಾದ್ರೆ ಇದುವರೆಗೂ ಶುಭ್ಮನ್ ಗಿಲ್, ಜಾಸ್ ಬಟ್ಲರ್, ಸಾಯಿ ಸುದರ್ಶನ್, ಹಾಗೆ ಡೆತ್ ನಲ್ಲಿ ತಿವಾಟಿ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ತಮ್ಮ ತಂಡಕ್ಕಾಗಿ. ಹಾಗೆ ರಾಜಸ್ಥಾನ್ ರಾಯಲ್ಸ್ ಕಡೆ ಬರೋದಾದ್ರೆ ಇಬ್ರು ಓಪನರ್ಸ್ ಗಳು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗಳು ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಡಾಮಿನೇಟಿಂಗ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಿಂದಿನ ಪಂದ್ಯದಲ್ಲಿ ಕೂಡ ನಾವು ನೋಡಿದ್ವಿ. ಹಾಗೆ ಮಿಡಲ್ ಆರ್ಡರ್ಸ್ ನಲ್ಲಿ ನೋಡೋದಾದ್ರೆ ತಂಡದ ನಾಯಕ ರಿಯಾನ್ ಪರಾಗ್ ಅವರು ಇದ್ದಾರೆ. ಧ್ರುವ್ ಜುರೇಲ್ ಅವರು ಕೂಡ ಒಳ್ಳೆಯ ರನ್ ಗಾನ ಕಲೆ ಹಾಕಿದ್ದಾರೆ ಇದುವರೆಗೂ ತಂಡಕ್ಕಾಗಿ. ಹಾಗೆ ಬೌಲಿಂಗ್ ಲೈನಪ್ ಕಡೆ ಬರೋದಾದ್ರೆ ಎರಡೂ ತಂಡಗಳಲ್ಲಿ ಕೂಡ ಬಲಿಷ್ಠ ಬೌಲಿಂಗ್ ಲೈನಪ್ ಇದೆ. ಗುಜರಾತ್ ಟೈಟನ್ಸ್ ಅವರನ್ನ ನೋಡೋದಾಗಿದ್ರೆ ಕಾಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬರ್ತಾರೆ. ಹಾಗೆ ಅವ್ರ ಜೊತೆ ಗಮನ ಇಟ್ಟು ನೋಡೋದಾದ್ರೆ ಪ್ರಸಿದ್ಧ ಕೃಷ್ಣ ಹಾಗೆ ರಶೀದ್ ಖಾನ್ ಅವರು ಸ್ಪಿನ್ ಬೌಲಿಂಗ್ ನಲ್ಲಿ. ರಾಜಸ್ಥಾನ್ ರಾಯಲ್ಸ್ ಕಡೆ ಬರೋದಾದ್ರೆ ಅಲ್ಲಿಯೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಜೊಫ್ರಾ ಆರ್ಚರ್, ಸಂದೀಪ್ ಶರ್ಮಾ ಅವರು ಎಕ್ಸ್ಪೀರಿಯನ್ಸ್ ಅನ್ನ ತೆಗೆದುಕೊಂಡು ಬಂದ್ರೆ ಅಡಮ್ ಮಿಲ್ನೆ ಹಾಗೂ ರವಿ ಬಿಷ್ಣೋಯ್ ಅವ್ರಿಗೆ ಅವ್ರು ಸಹಾಯ ಮಾಡ್ತಾರೆ. ಹಾಗೆ ಈ ಪಿಚ್ ನಲ್ಲಿ ನೋಡೋದಾದ್ರೆ ಒಂದು ಬಲಿಷ್ಠ ಮೊತ್ತ 254. ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರ ನಡುವೆ ನಡೆದಂತ ಮ್ಯಾಚ್ ನಲ್ಲಿ 254 ರನ್ ಗಾನ ಕಲೆ ಹಾಕಿದ್ರು. ಹಾಗೆ ಈ ಎರಡೂ ತಂಡಗಳಲ್ಲಿ ಇವತ್ತಿನ ದಿನ ಸ್ವಲ್ಪ ಬದಲಾವಣೆಯನ್ನ ಕೂಡ ಕಾಣಬಹುದು. ಇದುವರೆಗೂ ಯಾವುದೇ ರಿಪೋರ್ಟ್ ಬಂದಿಲ್ಲ, ಆದ್ರೆ ಚಾನ್ಸಸ್ ಇದೆ ಸ್ವಲ್ಪ ಬದಲಾವಣೆಯನ್ನ ತೆಗೆದುಕೊಂಡು ಬರ್ಬೋದು. ಕಾದ್ ನೋಡೋಣ. ಫಸ್ಟ್ ಬ್ಯಾಟಿಂಗ್ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ, ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಹಾಗೆ ಈ ಮ್ಯಾಚ್ ನ ಗೆದ್ದು ಫೈನಲ್ಗೆ ತಲುಪ್ತಾರೆ ಸೆಕೆಂಡ್ ಫೈನಲಿಸ್ಟ್ ಆಗಿ ಅಂತ. ಅಲ್ಲಿವರೆಗೂ ಧನ್ಯವಾದಗಳು.